ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರದೆ ಗದಗನ ಗಂಗಿಮಡಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಅದೇ ಒಂದು 2,000 ರೂಪಾಯಿದಿಂದ ನಾವು ಬದುಕು ಸಾಗಿಸ್ತಾ ಇದ್ವಿ. ಆದರೆ ಇವಾಗ 3 ತಿಂಗಳಿಂದ ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯೋಜನೆ ಜಾರಿಯಾದ ನಂತರ ನಮಗೆ ಬಹಳಷ್ಟು ಅನುಕೂಲವಾಗಿತ್ತು. ಆದರೆ ಇವಾಗ ಸಾಲ ಸೋಲ ಮಾಡಿದ್ವಿ, ಇವಾಗ ಆ ಸಾಲ ಸೋಲನ್ನು ಕೂಡ ಮರಳಿ ತುಂಬಲು ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವರನ್ನೇ ಕೇಳೋಣ. ಅಮ್ಮ, ಈ 2,000 ರೂಪಾಯಿ ಬರೋಕ್ಕಿಂತ ಮೊದಲು ಜೀವನ ಹೆಂಗಿತ್ತು? ಇವಾಗ ಬಂದ ಮೇಲೆ ಅದ್ರ ಮೇಲೆ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು? ಮೊದಲ ರೀ ನಾವು ದುಡಿತಿದ್ವಿ, ತಿಂತಿದ್ವಿ, ನಮ್ದು ಏನೋ ಒಂದು ಥರ ನಡೆದಿತ್ತು ರೀ. ನಾವು ಎಲ್ಲಿ ಸಾಲ ಮಾಡ್ತಿರ್ಕಿಲ್ಲ, ಮಕ್ಕಳಿಗೆ ಏನೋ ಅದ್ರಾಗ ಇದ್ದಿದ್ರಾಗ ಇಟ್ಟಿಟ ಉಣಿಸ್ತಿದ್ವಿ ರೀ. ನಾವು ಏನೋ ಬಿಡು 2,000 ರೂಪಾಯಿ ಬರಾಕತ್ತೈತಿ ಅಂತಂದು ಏನೋ ಒಂದಿಟ್ಟು ಒಳ್ಳೆ ಎಣ್ಣೆ ತರ್ತೀವಿ, ಒಂದಿಟ್ಟು ಸಕ್ರೆ ಚಾಪಡಿ ತರ್ತಿದ್ವಿ ರೀ. ನಮಗೆ ಈ ಪರಿಸ್ಥಿತಿ ಏನು ಬಂದೈತಿ, ಇನ್ನೂ 2 ಮನೆಯಾಗ ಅವ್ರು ಎಷ್ಟೋ ಬಾಂಡೆ ಇಡ್ಲಿ, ನಾವು ತಿಕ್ಕಿ ಬರಬೇಕು, ನಾವು ಜೀವನ ಮಾಡಬೇಕು, ಮನೆ ನಡೆಸ್ಕೋಬೇಕು. ಇಂಥ ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡಾಕತ್ತೀವಿ ರೀ. ನಾವು ಎಲ್ಲಿ ಮಟ್ಟ ಹೋಗ್ತೀವ್ರಿ, ಹರ್ಯಾಕ ಹುಬ್ಳಿ ರೋಡ್ ದಾಟಿ ಹೋಗ್ತೀವ್ರಿ. ನಾವು ಎಷ್ಟು ತಿಂಗಳಾತಮ್ಮ ಬರ್ಲಂಗ? ನಮಗೆ 4 ತಿಂಗಳಾತ್ರಿ. 4 ತಿಂಗಳಾತ್ರಿ ನಮ್ಗೆ ದುಡ್ಡು ಬಂದಿಲ್ಲ. ಮೊದ್ಲು ಹಾಕ್ಬಾರ್ದಿತ್ತು, ಒನ್ನೆದ್ರಿ ಹಾಕಿಂದ ನಮಗೆ ಹೆಂಗಾಗಿ ಮಾಡಿಕೊಟ್ಟು ಬಿಟ್ರೆ ಗೊತ್ತನ್ರಿ, ನಾಯಿಗೆ ರೊಟ್ಟಿ ಒಗದು ಆಸೆ ಹಾಕಿ ಕೈ ಬಿಟ್ಟಂಗೆ ಮಾಡಿಬಿಟ್ರು. ಆ ಥರ ನಮ್ಗೆ ಈ ಥರ ಮಾಡಬಾರ್ದಿತ್ತು ರೀ ಗೌರ್ಮೆಂಟ್. ಯಾಕಂದ್ರೆ ನಮ್ಗೆ ಅವರು ಓಟ್ ಹಾಕಿಸ್ಕೊಳ್ಳುವಾಗೂ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ, ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ಬೇರೆ ನಾವು ಹೇಳೋದಿಲ್ಲ. ಏನೋ ಸರ್ಕಾರದವ್ರು ನಮ್ಗೆ ಹಕ್ಕೈತಿ, ಸರ್ಕಾರ ನಮ್ಗೆ ಏನಾರು ಮುಂದೆ ಸೌಲಭ್ಯ ಮಾಡ್ತೈತಿ ಅನ್ನೋದಕ್ಕೆ ನಾವು ಆಸೆಕ್ಕನ ಹಾಕ್ತೇವೆ. ವಿನಃ ಅವ್ರಿಗೆ ಏನು ಹೇಳೋದಿಲ್ಲ ರೀ. ಅವ್ರಿಗೆ ನಾವು ಹಾಕಿದ್ರೆ ಅವರು ಸರ್ಕಾರ ಮುಂದೆ ಬರ್ತೈತಲ್ರಿ, ನಾವು ಹಾಕ್ಲಿಲ್ಲ ಅಂದ್ರೆ ಸರ್ಕಾರ ಮುಂದೆ ಬರೋದಿಲ್ಲ. ಅವ್ರು ಮುಂದಾಗಿ ಬಂದ್ರೆ ನಮ್ಗೆ ಇಟ್ಟು ಮನೆ ಕೊಡ್ತಾರ, ಏನೋ ಮಕ್ಕಳು ಕೊಟ್ಟು ನೋಡ್ತಾರ. ನಾವು ಗಂಡ್ರು ಇಲ್ದವ್ರು, ನಮ್ಮ ಗಂಡ್ರು ನಮ್ಗೆ ವಯಸ್ಸಿನಾಗ ಬಿಟ್ಟು ಸತ್ತು ಹೋಗ್ಬಿಟ್ರು. ಹೆಂಗೋ ಜೀವನ ಮಾಡಾಕತ್ತಿದ್ವಿ, ಒಂದು ಗಟ್ರಿ ಇಲ್ಲ, ಒಂದು ಪೈಖಾನಿಲ್ಲ. ಅಮ್ಮ, ಈಗ ನಿಮಗೆ ಬರ್ಲಂಗೆ ಎಷ್ಟು ದಿನ ಆಯ್ತು? ಏನು ಅದ್ರ ಮೇಲೆ? ತಿಂಗಳ ಆತ್ರಿ, 8 ತಿಂಗಳ ರೇಷನಿಂದ ಇಲ್ರಿ. ಇದು ಇದು ರೊಕ್ಕದ ಇಲ್ಲ ಇಲ್ರಿ. ಅವ್ರು ಹಿಂಗೆ ಮಾಡಿದ್ರೆ ನಾವು ಮೊದಲು ಏನೋ ಒಂದು 4 ಮನೆ ಮುಸುರಿ ತಿಕ್ಕರ ತಿಂತಿದ್ರಿ. ಹೋಲ್ಬಿಡು ಏನೋ ಅಲ್ಲಿ ಅವ್ರು ಏಟ ಇಡ್ಲಿ ಮಾಡಲಿ ಅಂತೇಳಿ ಏನೋ ಒಟ್ಟು ಇದು ಕೊಟ್ಟಿನಿ. ಆಕ್ಸಿಡೆಂಟ್ ಆಗಿ 10 ವರ್ಷ ಆತ್ರಿ ನಮ್ದು. ನಮ್ಗೆ ಏನಿಲ್ಲ ಅಂತ ಹೋಲ್ಬಿಡು ಅಂತ ಬಿಟ್ಟು 2,000 ರೂಪಾಯಿ ಕೊಟ್ರೆ ಅದೇ ಜೀವನ ನಡೆಸ್ಕೊಂತ ಹೊಂಟಿದ್ರಿ. ಈಗ 2,000 ರೂಪಾಯಿ ಸಂತಿ ಮಾಡಿದ್ರೆ ಏನೋ ನಡೀತಿತ್ತು ಬಿಡು, ಅದ್ರಾಗ ಚೂರ ಅಂತ ಹೊಂಟಿದ್ರಿ. ಇವ್ರು ಅದು ಬಂದ್ ಮಾಡಿದ್ರು, ಇದು ಬಂದ್ ಮಾಡಿದ್ರು. ಎಲ್ಲ ಬಂದಾಗ ಬರ್ತಾರ ಓಟ್ ಹಾಕ್ರಿ ಅಂತಾರ. ಓಟ್ ಹಾಕೋದಾಗ ತಾವು ಮುಗಿಸ್ಕೊಂತಾರ ಹೋಗ್ರ. ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ? ನಾವು ಈಗ ಸರ್ಕಾರ ನಾವು ಹಾಕಿದ್ರೆ ಮುಂದೆ ಸರ್ಕಾರ ಆಗತ್ರಿ. ನಾವೆಲ್ಲ ಅವ್ರು ಏನು ಗೆಲಿತಾರ್ರಿ? ಈಗ ಇದ್ರದ್ದು ರೇಷನದ್ ಬರ್ಲಂಗೆ ಎಷ್ಟು ದಿನ ಆತಮ್ಮ? ಅವ್ರು 8 ತಿಂಗಳಾತ್ರಿ ರೇಷನ್ ಬರ್ಲಾರ್ದ ರೊಕ್ಕನ. ಅದು ಒಬ್ಬರದ ಬರ್ತಿತ್ರಿ ನಮ್ದು. ಮೊದಲು ನಮ್ಮ ಮನೆಯವ್ರ ಹೆಸರು ತೆಗೆದ ಈಗ 2-3 ವರ್ಷ ಆಗಿತ್ತು ರೀ. ಈಗ ಮನೆ ಕುಂದಿರ್ಸಿವ್ರಿ, ಅದ್ರ ರೊಕ್ಕ ಬರಂಗಿಲ್ಲ ರೀ. ಭಾಳ ಸಮಸ್ಯೆ ಬಿಡ್ರಿ. ನೀವು ಏನೇನು ಅವಲಂಬನೆ ಆಗಿದ್ದೀರಿ ಅಮ್ಮ ಈ 2,000 ರೂಪಾಯಿಂದ? ನಾವು 2,000 ರೂಪಾಯಿ ಇದ್ದಾರಿ. ಒಂದು ಸ್ವಲ್ಪ ಮನ್ಯಾಗ ಎಣ್ಣೆ, ಉಪ್ಪು, ಖಾರ, ಆನಂತರ ಹಾಲು, ಬ್ರೆಡ್ಡು ತೊಗೊಂಬಂದು ಜೀವನ ಮಾಡ್ತಿದ್ದೀವಿ ರೀ ನಾವು. ಈಗ ಅದು 2,000 ರೂಪಾಯಿನ ಬಂದ್ ಮಾಡಿಬಿಟ್ರಿ. ಈಗ ಮಕ್ಕಳು ಮರಿಗೆ ಅದು ಎಲ್ಲ ಬಂದ್ ಮಾಡೀವ್ರಿ. ನಾವು ಬಂದ್ ಮಾಡೀವಿ. ಹುಡುಗರು ನಿಕ್ಷ್ಣ ಬಿದ್ದಂಗಾಗಿ ಬರೀ ಹಾಸ್ಪಿಟ್ಲ್ ಜರ ಬಂದು ಉರಿ ಬಂದು ಅಂತಂದು ಈ ಥರ ಆಗತೈತಿ. ದವಾಖಾನಿಗೆ ಡಾಕ್ಟ್ರಿಗೆ ಕೇಳಿದ್ರೆ ಯಾಕ್ರಿ ನಮ್ಮ ಮಗಳಿಗೆ ಏನಾಗೈತಿ ಅಂತಂದ್ರೆ, ಇಲ್ಲಮ್ಮ ವೀಕ್ ಆಗ್ಯಾಳ ಅಂತ ಹೇಳ್ತಾರೆ. 2,000 ರೂಪಾಯಿಂದ ಹಾಲು ಗೀಲು ಎಲ್ಲ ತರ್ತಿದ್ದೀವಿ ರೀ ಸರ್. ಹಾಲು, ಬಿಸ್ಕಿಟು, ಬ್ರೆಡ್, ಆನಂತರ ಏನಾರ ಬುಕ್ಕ, ಪೆನ್ನು ಏನಾರ ಸಾಲಾಗಿ ಹೇಳಿದ್ರೆ ಅದನ್ನು ತೊಗೊಂಬರ್ತಿದ್ವಿ. ಸ್ವಲ್ಪ ಹೆಲ್ಪ್ ಇತ್ತು ಸರ್ ನಮಗೆ. ನಾವು ಎಚ್ ಕೆ ಪಾಟೀಲ್ ಅವ್ರಿಗೆ, ಡಿ ಎಸ್ ಕುಮಾರ್ ಅವ್ರಿಗೆ ರೀ, ಸಿದ್ದರಾಮಯ್ಯ ಅವ್ರಿಗೆ ಬೇಡೋದ ಇದು ಒಂದರಿ. ದಯವಿಟ್ಟು ಹಾಕಣ್ರಿ. ಭಾಳ ಮಂದಿ ಅದರಲ್ಲಿದ್ದ ಭಾಳ ನಂಬ್ಕೊಂಡು ಕುಂತಾರ್ರಿ. ಬಂದ್ ಮಾಡಬೇಡನ್ರಿ ಅವ್ರಿಗೆ. ಇದು ಒಂದರ ನಾವು ಕೇಳ್ಕೊಳೋದು. ಆನಂತರ ನಮಗೆ ರೋಡ್ ಇಲ್ಲ ರೀ, ಇಲ್ಲಿ ಕರೆಂಟ್ ಇಲ್ಲ, ನೀರಿಂದಿಲ್ಲ. ನಮ್ದು ಭಾಳ ಕಷ್ಟ ಐತಿ ರೀ. ನಾವು ತಗಡಿಂದು ಜೋಪಡಿ ಹಾಕೊಂಡು ಇಲ್ಲೇ ಜೀವನ ಮಾಡಾಕತ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಜನರು ಏನು ಗೃಹಲಕ್ಷ್ಮಿ ಹಣ ಬರುತ್ತೆ ಅದರಿಂದ ನಮ್ಮ ಜೀವನ ನಡೆಸ್ತಾ ಇದ್ರು. ಆದರೆ ಇವಾಗ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ಗದಗನ ಗಂಗಿಮಡಿ ನಿವಾಸಿಗಳು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಆದಷ್ಟು ಬೇಗ CM ಸಿದ್ದರಾಮಯ್ಯನವರು ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರದೆ ಗದಗನ ಗಂಗಿಮಡಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಅದೇ ಒಂದು 2,000 ರೂಪಾಯಿಂದ ನಾವು ಬದುಕು ಸಾಗಿಸ್ತಾ ಇದ್ವಿ. ಆದರೆ ಇವಾಗ 3 ತಿಂಗಳಿಂದ ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯೋಜನೆ ಜಾರಿಯಾದ ನಂತರ ನಮಗೆ ಬಹಳಷ್ಟು ಅನುಕೂಲವಾಗಿತ್ತು. ಆದರೆ ಇವಾಗ ಸಾಲ ಸೋಲ ಮಾಡಿದ್ವಿ, ಇವಾಗ ಆ ಸಾಲ ಸೋಲನ್ನು ಕೂಡ ಮರಳಿ ತುಂಬಲು ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವರನ್ನೇ ಕೇಳೋಣ. ಅಮ್ಮ, ಈ 2,000 ರೂಪಾಯಿ ಬರೋಕ್ಕಿಂತ ಮೊದಲು ಜೀವನ ಹೆಂಗಿತ್ತು? ಇವಾಗ ಬಂದ ಮೇಲೆ ಅದ್ರ ಮೇಲೆ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು? ಮೊದಲ ರೀ ನಾವು ದುಡಿತಿದ್ವಿ, ತಿಂತಿದ್ವಿ, ನಮ್ದು ಏನೋ ಒಂದು ಥರ ನಡೆದಿತ್ತು ರೀ.
ನಾವು ಎಲ್ಲಿ ಸಾಲ ಮಾಡ್ತಿರ್ಕಿಲ್ಲ ಮಕ್ಕಳಿಗೆ ಏನೋ ಅದ್ರಾಗ ಇದ್ದಿದ್ರಾಗ ಇಟ್ಟಿಟ ಉಣಿಸ್ತಿದ್ವಿ ರೀ ನಾವು. ಏನೋ ಬಿಡು 2,000 ರೂಪಾಯಿ ಬರಾಕತ್ತೈತಿ ಅಂತಂದು ಏನೋ ಒಂದಿಟ್ಟು ಒಳ್ಳೆ ಎಣ್ಣೆ ತರ್ತೀವಿ, ಒಂದಿಟ್ಟು ಸಕ್ರೆ ಚಾಪಡಿ ತರ್ತಿದ್ವಿ ರೀ. ನಮಗೆ ಈ ಪರಿಸ್ಥಿತಿ ಏನು ಬಂದೈತಿ, ಇನ್ನೂ 2 ಮನೆಯಾಗ ಅವ್ರು ಎಷ್ಟೋ ಬಾಂಡೆ ಇಡ್ಲಿ ನಾವು ತಿಕ್ಕಿ ಬರಬೇಕು, ನಾವು ಜೀವನ ಮಾಡಬೇಕು, ಮನೆ ನಡೆಸ್ಕೋಬೇಕು. ಇಂಥ ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡಾಕತ್ತೀವಿ ರೀ. ನಾವು ಎಲ್ಲಿ ಮಟ್ಟ ಹೋಗ್ತೀವ್ರಿ ಹರ್ಯಾಕ, ಹುಬ್ಳಿ ರೋಡ್ ದಾಟಿ ಹೋಗ್ತೀವ್ರಿ ನಾವು. ಎಷ್ಟು ತಿಂಗಳಾತಮ್ಮ ಬರ್ಲಂಗ ನಮಗೆ? 4 ತಿಂಗಳಾತ್ರಿ. 4 ತಿಂಗಳಾತ್ರಿ ನಮ್ಗೆ ದುಡ್ಡು ಬಂದಿಲ್ಲ. ಮೊದ್ಲು ಹಾಕಬಾರ್ದಿತ್ತು ಒಂದೇದ್ರಿ. ಹಾಕಿಂದ ನಮಗೆ ಹೆಂಗಾಗಿ ಬಿಟ್ರ ಗೊತ್ತನ್ರಿ, ನಾಯಿಗೆ ರೊಟ್ಟಿ ಒಗದು ಆಸೆ ಹಾಕಿ ಕೈ ಬಿಟ್ಟಂಗೆ ಮಾಡಿಬಿಟ್ರು. ಆ ಥರ ನಮ್ಗೆ ಈ ಥರ ಮಾಡಬಾರ್ದಿತ್ತು ರೀ ಗೌರ್ಮೆಂಟ್. ಯಾಕಂದ್ರೆ ನಮ್ಗೆ ಅವರು ಓಟ್ ಹಾಕಿಸ್ಕೊಳ್ಳುವಾಗೂ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ, ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ಬೇರೆ ನಾವು ಹೇಳೋದಿಲ್ಲ. ಏನೋ ಸರ್ಕಾರದವ್ರು ನಮ್ಗೆ ಹಕ್ಕೈತಿ, ಸರ್ಕಾರ ನಮ್ಗೆ ಏನಾರು ಮುಂದೆ ಸೌಲಭ್ಯ ಮಾಡ್ತೈತಿ ಅನ್ನೋದಕ್ಕೆ ನಾವು ಆಸೆಕ್ಕನ ಹಾಕ್ತೇವೆ ವಿನಃ ಅವ್ರಿಗೆ ಏನು ಹೇಳೋದಿಲ್ಲ ರೀ. ಅವ್ರಿಗೆ ನಾವು ಹಾಕಿದ್ರೆ ಅವರು ಸರ್ಕಾರ ಮುಂದೆ ಬರ್ತೈತಲ್ರಿ, ನಾವು ಹಾಕ್ಲಿಲ್ಲ ಅಂದ್ರೆ ಸರ್ಕಾರ ಮುಂದೆ ಬರೋದಿಲ್ಲ. ಅವ್ರು ಮುಂದಾಗಿ ಬಂದ್ರೆ ನಮ್ಗೆ ಇಟ್ಟು ಮನೆ ಕೊಡ್ತಾರ, ಏನೋ ಮಕ್ಕಳು ಕೊಟ್ಟು ನೋಡ್ತಾರ. ನಾವು ಗಂಡ್ರು ಇಲ್ದವ್ರು, ನಮ್ಮ ಗಂಡ್ರು ನಮ್ಗೆ ವಯಸ್ಸಿನಾಗ ಬಿಟ್ಟು ಸತ್ತು ಹೋಗ್ಬಿಟ್ರು. ಹೆಂಗೋ ಜೀವನ ಮಾಡಾಕತ್ತಿದ್ವಿ, ಒಂದು ಗಟ್ರಿ ಇಲ್ಲ, ಒಂದು ಪೈಖಾನ ಇಲ್ಲ. ಅಮ್ಮ ಈಗ ನಿಮಗೆ ಬರ್ಲಂಗೆ ಎಷ್ಟು ದಿನ ಆಯ್ತು? ಏನು ಅದ್ರ ಮೇಲೆ? ತಿಂಗಳ ಆತ್ರಿ, 8 ತಿಂಗಳ ರೇಷನಿಂದ ಇಲ್ರಿ. ಇದು ಇದು ರೊಕ್ಕದ ಇಲ್ಲ ಇಲ್ರಿ. ಅವ್ರು ಹಿಂಗೆ ಮಾಡಿದ್ರೆ ನಾವು ಮೊದಲು ಏನೋ ಒಂದು 4 ಮನೆ ಮುಸುರಿ ತಿಕ್ಕರ ತಿಂತಿದ್ರಿ. ಹೋಲ್ಬಿಡು ಏನೋ ಅಲ್ಲಿ ಅವ್ರು ಇಡ್ಲಿ ಮಾಡ್ಲಿ ಅಂತೇಳಿ ಏನೋ ಒಟ್ಟು ಇದು ಕೊಟ್ಟಿನಿ. ಆಕ್ಸಿಡೆಂಟ್ ಆಗಿ 10 ವರ್ಷ ಆತ್ರಿ ನಮ್ದು. ನಮ್ಗೆ ಏನಿಲ್ಲ ಅಂತ ಹೋಲ್ಬಿಡು ಅಂತ ಬಿಟ್ಟು 2,000 ರೂಪಾಯಿ ಕೊಟ್ರೆ ಅದೇ ಜೀವನ ನಡೆಸ್ಕೊಂತ ಹೊಂಟಿದ್ರಿ. ಈಗ 2,000 ರೂಪಾಯಿ ಸಂತಿ ಮಾಡಿದ್ರೆ ಏನೋ ನಡೀತಿತ್ತು ಬಿಡು, ಅದ್ರಾಗ ಚೂರ ಅಂತ ಹೊಂಟಿದ್ರಿ. ಇವ್ರು ಅದು ಬಂದ್ ಮಾಡಿದ್ರು, ಇದು ಬಂದ್ ಮಾಡಿದ್ರು. ಎಲ್ಲ ಬಂದಾಗ ಬರ್ತಾರ ಓಟ್ ಹಾಕ್ರಿ ಅಂತಾರ. ಓಟ್ ಹಾಕೋದಾಗ ತಾವು ಮುಗಿಸ್ಕೊಂತಾರ ಹೋಗ್ರ. ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ, ನಾವು ಈಗ ಸರ್ಕಾರ ನಾವು ಹಾಕಿದ್ರೆ ಮುಂದೆ ಸರ್ಕಾರ ಆಗತ್ತೆ ರೀ. ನಾವೆಲ್ಲ ಅವ್ರು ಏನು ಗೆಲಿತಾರ್ರಿ? ಈಗ ಇದ್ರದ್ದು ರೇಷನದ್ ಬರ್ಲಂಗೆ ಎಷ್ಟು ದಿನ ಆತಮ್ಮ? ಅವ್ರು 8 ತಿಂಗಳು ಆಯ್ತು ರೇಷನ್ ಬರ್ಲಾರ್ದ ರೊಕ್ಕನ. ಅದು ಒಬ್ಬರದ ಬರ್ತಿತ್ತು ರೀ ನಮ್ದು. ಮೊದಲು ಮನೆಯವ್ರ ಹೆಸರು ತೆಗೆದ ಈಗ 2-3 ವರ್ಷ ಆಗಿತ್ತು ರೀ. ಈಗ ಮನೆ ಕುಂದಿರ್ಸಿವ್ರಿ, ಅದ್ರ ರೊಕ್ಕ ಬರಂಗಿಲ್ಲ ರೀ. ಭಾಳ ಸಮಸ್ಯೆ ಬಿಡ್ರಿ. ನೀವು ಏನೇನು ಅವಲಂಬನೆ ಆಗಿದ್ರಿ ಅಮ್ಮ 2,000 ರೂಪಾಯಿಂದ? ನಾವು 2,000 ರೂಪಾಯಿ ಇದ್ದಾರಿ. ಒಂದು ಸ್ವಲ್ಪ ಮನ್ಯಾಗ ಎಣ್ಣೆ, ಉಪ್ಪು, ಖಾರ, ಆನಂತರ ಹಾಲು, ಬ್ರೆಡ್ ತೊಗೊಂಬಂದು ಜೀವನ ಮಾಡ್ತಿದ್ದೀವಿ ರೀ ನಾವು. ಈಗ ಅದು 2,000 ರೂಪಾಯಿನ ಬಂದ್ ಮಾಡಿಬಿಟ್ರಿ ರೀ. ಈಗ ಮಕ್ಕಳು ಮರಿಗೆ ಅದು ಎಲ್ಲ ಬಂದ್ ಮಾಡೀವ್ರಿ ನಾವು. ಬಂದ್ ಮಾಡೀವಿ. ಹುಡುಗರು ನಿಕ್ಷ್ನು ಬಿದ್ದಂಗಾಗಿ ಬರೀ ಹಾಸ್ಪಿಟ್ಲ್ ಜ್ವರ ಬಂದು ಉರಿ ಬಂದು ಅಂತಂದು ಈ ಥರ ಆಗತೈತಿ. ಡಾಕ್ಟ್ರಿಗೆ ಕೇಳಿದ್ರೆ ಯಾಕ್ರಿ ನಮ್ಮ ಮಗಳಿಗೆ ಏನಾಗೈತಿ ಅಂತಂದ್ರೆ, ಇಲ್ಲಮ್ಮ ವೀಕ್ ಆಗ್ಯಾಳ ಅಂತ ಹೇಳ್ತಾರೆ. 2,000 ರೂಪಾಯಿಂದ ಹಾಲು ಗೀಲು ಎಲ್ಲ ತರ್ತಿದ್ದೀವಿ ರೀ ಸರ್. ಹಾಲು, ಬಿಸ್ಕಿಟ್, ಬ್ರೆಡ್, ಆನಂತರ ಏನಾರ ಬುಕ್ಕ, ಪೆನ್ನು ಏನರ ಸಾಲಾಗಿ ಹೇಳಿದ್ರೆ ಅದನ್ನು ತೊಗೊಂಬರ್ತಿದ್ವಿ. ಸ್ವಲ್ಪ ಹೆಲ್ಪ್ ಇತ್ತು ರೀ ಸರ್ ನಮ್ಗೆ. ನಾವು HK ಪಾಟೀಲ್ ಅವ್ರಿಗೆ, DS ಕುಮಾರ್ ಅವ್ರಿಗೆ ರೀ, ಸಿದ್ದರಾಮಯ್ಯ ಅವ್ರಿಗೆ ಬೇಡೋದು ಇದು ಒಂದರಿ. ದಯವಿಟ್ಟು ಹಾಕಣ್ರಿ. ಭಾಳ ಮಂದಿ ಅದರಲ್ಲಿದ್ದ ಭಾಳ ನಂಬ್ಕೊಂಡು ಕುಂತಾರ್ರಿ. ಬಂದ್ ಮಾಡಬೇಡನ್ರಿ ಅವ್ರಿಗೆ. ಇದು ಒಂದರ ನಾವು ಕೇಳ್ಕೊಳೋದು. ಆನಂತರ ನಮಗೆ ರೋಡ್ ಇಲ್ಲ ರೀ, ಇಲ್ಲಿ ಕರೆಂಟ್ ಇಲ್ಲ, ನೀರಿಂದಿಲ್ಲ. ನಮ್ದು ಭಾಳ ಕಷ್ಟ ಐತಿ ರೀ. ನಾವು ತಗಡಿಂದು ಜೋಪಡಿ ಹಾಕೊಂಡು ಇಲ್ಲೇ ಜೀವನ ಮಾಡಾಕತ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಜನರು ಏನು ಗೃಹಲಕ್ಷ್ಮಿ ಹಣ ಬರುತ್ತೆ ಅದರಿಂದ ನಮ್ಮ ಜೀವನ ನಡೆಸ್ತಾ ಇದ್ರು. ಆದರೆ ಇವಾಗ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ಗದಗಿನ ಗಂಗಿಮಡಿ ನಿವಾಸಿಗಳು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಆದಷ್ಟು ಬೇಗ CM ಸಿದ್ದರಾಮಯ್ಯನವರು ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.